ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 137ನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ, ತ್ರಿಪುರ ನಗರದ ಮುತ್ತಿಗೆ. ಮಯನು ತನ್ನ ನಗರದೊಡನೆ ಸಮುದ್ರವನ್ನು ಪ್ರವೇಶಿಸಿದುದು, ಇಂದ್ರನು ಅವನ ಮೇಲೆ ಯುದ್ಧಕ್ಕೆ ಹೊರಟುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕನು ಹೇಳುತ್ತಾನೆ, ದೇವತೆಗಳ ಶತ್ರುಗಳಾದ ತ್ರಿಪುರಾಸುರರು ಪ್ರಮಥ ಗಣಗಳೊಡನೆ ಯುದ್ಧ ಮಾಡಿ ಸೋತರು. ಬಳಿಕ ಹೆದರಿಕೆಯಿಂದ ತಮ್ಮ ಪಟ್ಟಣವನ್ನು ಹೊಕ್ಕರು. ಅದರ ಗೋಪುರಗಳನ್ನು ಆಗಲೇ ಶಿವಗಣಗಳು ಮುರಿದು ಹಾಕಿದ್ದವು. ಹಲ್ಲು ಕಿತ್ತ ಹಾವುಗಳಂತೆಯೂ ಕೊಂಬು ಮುರಿದ ಎತ್ತುಗಳಂತೆಯೂ ರೆಕ್ಕೆ ಇಲ್ಲದ ಪಕ್ಷಿಗಳಂತೆಯೂ ನೀರು ಬತ್ತಿದ ನದಿಗಳಂತೆಯೂ ದೈತ್ಯರು ಮೃತಪ್ರಾಯರಾಗಿದ್ದರು. ದೇವತೆಗಳ ಸಾಹಸದಿಂದ ಅವರ ಮುಖಗಳು ವಿಕಾರವಾಗಿದ್ದವು. ನಮ್ಮ ಕಾರ್ಯವು ಆಗುವುದು ಹೇಗೆ ಎಂದು ಅವರು ದುಃಖಿತರಾದರು. ದೈತ್ಯರ ಪರಮಗುರುವಾದ ಮಯನು ತಾವರೆಯಂತೆ ಮುಖವು ಅರಳಿರಲು
ದೀನ ಮನಸ್ಕರಾದ ತನ್ನವರನ್ನು ಕುರಿತು ಇಂತೆಂದನು. ಓ ದೈತ್ಯರೇ, ಪ್ರಮಥರೊಡನೆಯೂ ದೇವತೆಗಳೊಡನೆಯೂ ನೀವು ಮೊದಲು ಘೋರವಾದ ಯುದ್ಧವನ್ನು ಮಾಡಿ ಅವರನ್ನು ನಿಮ್ಮ ಶೌರ್ಯದಿಂದ ಮೆಟ್ಟಿದಿರಿ. ತರುವಾಯ ಅವರ ಬಲದಿಂದ ಪೀಡಿತರಾಗಿ ಹೆದರಿಕೊಂಡು ಈಗ ನಗರವನ್ನು ಪ್ರವೇಶಿಸಿರುವಿರಿ. ದೇವತೆಗಳು ನಮಗೆ ಅಪ್ರಿಯವನ್ನು ಮಾಡುತ್ತಾರೆ, ಅದರಲ್ಲಿ ಸಂಶಯವಿಲ್ಲ. ಮಹಾಶೂರರಾದ ದೈತ್ಯರು ಬೆಟ್ಟವನ್ನೂ ಕಾಡನ್ನೂ ಸೇರುತ್ತಿರುವರು. ಆಶ್ಚರ್ಯ! ಕಾಲಕ್ಕೆ ಎಷ್ಟು ಬಲವಿರುವುದು! ಅದನ್ನು ಜಯಿಸುವುದು ಅಸಾಧ್ಯ. ಇಂತಹ ಪ್ರಬಲವಾದ ದುರ್ಗಕ್ಕೆ ಈ ಬಗೆಯ ಉಪದ್ರವವು ಬಂದಿದೆಯಲ್ಲ. ಹೀಗೆ ಮಯನು ಗುಡುಗುತ್ತಿರುವ ಮೋಡದಂತೆ ಮಾತನಾಡುತ್ತಿರಲು ಚಂದ್ರೋದಯದ ಸಮಯದಲ್ಲಿನ ಗ್ರಹಗಳಂತೆ ದೈತ್ಯರು ಕಾಂತಿಹೀನರಾದರು. ಬಾವಿಯ ಕಾವಲುಗಾರರು ಮಳೆಗಾಲದ ಮೋಡಗಳಂತೆ ಗುಂಪಾಗಿ ಬಂದು ಕೈ ಮುಗಿದು ನಿಂತುಕೊಂಡು ಯಮ ಸದೃಶನಾದ ಮಯನಿಗೆ ಹೇಳಿದರು. ದೈತ್ಯಾಧೀಶ್ವರನಾದ ಎಲೈ ಮಯನೇ, ನೈದಿಲೆ, ತಾವರೆ, ಮೀನು ಇವುಗಳಿಂದ ತುಂಬಿ ಶೋಭಿಸುತ್ತಾ ಸತ್ತವರನ್ನು ಬದುಕಿಸಬಲ್ಲ ಬಾವಿಯನ್ನು ನೀನು ನಿರ್ಮಿಸಿದೆಯಲ್ಲವೇ? ಅದರ ಅಮೃತ ರಸವನ್ನು ಎತ್ತಿನ ರೂಪದಿಂದ ಬಂದು ಯಾರೋ ಕುಡಿದು ಬಿಟ್ಟರು. ಈಗ ಅದು ಸತ್ತ ಹೆಂಗಸಿನಂತೆ ಸತ್ವಹೀನವಾಗಿ ಕಾಣುತ್ತಿದೆ. ಬಾವಿಯ ಕಾವಲಿನವರ ಮಾತನ್ನು ದಾನವ ಪ್ರಭುವಾದ ಮಯನು ಕೇಳಿದನು. ಕಷ್ಟ ಕಷ್ಟ ಎಂದು ಹೇಳುತ್ತಾ ಅವರಿಗೆ ಇಂತೆಂದನು. ಮಾಯಾಬಲದಿಂದ ನಾನು ನಿರ್ಮಿಸಿದ್ದ ಆ ಬಾವಿಯ ಅಮೃತವನ್ನು ಕುಡಿದು ಬಿಟ್ಟರೆ ನಾವೆಲ್ಲರೂ ಕೆಟ್ಟೆವು, ಸಂದೇಹವಿಲ್ಲ. ಇನ್ನು ತ್ರಿಪುರವೂ ಹೋಯಿತು, ದಾನವರೂ ಹೋದರು. ದೇವತೆಗಳು ಕೊಂದು ಬಿಸಾಡುತ್ತಿದ್ದ ದೈತ್ಯರನ್ನು ಆ ಕೊಳವು ಬದುಕಿಸುತ್ತಿತ್ತು. ಅಂತಹುದನ್ನು ಕುಡಿದು ಬರಿದು ಮಾಡಿದ್ದರೆ ಅದು ವಿಷ್ಣುವಿನ ಕೆಲಸವೇ ಆಗಿರಬೇಕು. ಅಜೇಯನೂ ಗದಾಧರನೂ ಆದ ವಿಷ್ಣುವನ್ನು ಬಿಟ್ಟರೆ ಅಮೃತ ರಸಪೂರ್ಣವಾಗಿ ನನ್ನ ಮಾಯೆಯ ಬಲದಿಂದ ರಕ್ಷಿತವಾದ ಆ ಬಾವಿಯನ್ನು ಮತ್ತಾವನು ಕುಡಿಯಬಲ್ಲನು? ದೈತ್ಯರಿಗೆ ಕೂಡ ತಿಳಿಯದಂತೆ ರಹಸ್ಯವಾಗಿಟ್ಟಿದ್ದರೂ ಇವನಿಗೆ ಗೊತ್ತಾಯಿತಲ್ಲ. ಇವನು ಕಾಣದ ವಿಷಯವು ಲೋಕದಲ್ಲಿ ಯಾವುದೂ ಇಲ್ಲ. ನಾನು ಪಡೆದಿದ್ದ ವರದ ಕೌಶಲವು ಇವನಿಗೆ ತಿಳಿದುಬಿಟ್ಟಿತು. ಇಂತಹುದನ್ನು ದೇವತೆಗಳು ಕೂಡ ಕೇಳಿಕೊಂಡಿರಲಿಲ್ಲ. ಈ ಪ್ರದೇಶವು ನೋಡುವುದಕ್ಕೆ ಸುಂದರವಾಗಿಯೂ ಮಟ್ಟವಾಗಿಯೂ ಇದೆ. ಇಲ್ಲಿ ಮರಗಳಾಗಲಿ ಬೆಟ್ಟಗಳಾಗಲಿ ಇಲ್ಲ. ನಮಗಂತೂ ರಥಗಳೇ ಇಲ್ಲ. ಆದುದರಿಂದ ನಮ್ಮನ್ನು ಪ್ರಮಥ ಗಣಗಳು ದೇವತೆಗಳು ಬಾಧಿಸುತ್ತಾರೆ. ನೀವೆಲ್ಲರೂ ಒಪ್ಪುವುದಾದರೆ ನಾವು ಸಾಗರದ ಮೇಲ್ಗಡೆ ಇದ್ದುಕೊಂಡು ಪ್ರಮಥರ ವಾಯು ಸಮಾನವಾದ ವೇಗವನ್ನು ಎದುರಿಸಿ ತಡೆಯಬಹುದು. ಸಾಗರದ ಜಲರಾಶಿಯಲ್ಲಿ ಇವರ ಪ್ರಯತ್ನಗಳು ಭಗ್ನವಾಗುವವು. ನಮ್ಮ ದುರ್ಗವನ್ನು ಪ್ರವೇಶಿಸುವುದಕ್ಕೆ ದಾರಿಯನ್ನೇ ಕಾಣದೆ ದೇವತೆಗಳು ನಿರುತ್ಸಾಹರಾಗುವರು. ನಾವು ಯುದ್ಧ ಮಾಡಬಹುದು, ಶತ್ರುಗಳನ್ನು ಪ್ರಹರಿಸಬಹುದು. ಒಂದು ವೇಳೆ ಹೆದರಿಕೆಯಾದರೆ ಓಡಬಹುದು. ಸಾಗರವು ಆಕಾಶದಷ್ಟು ವಿಸ್ತಾರವಾಗಿದೆ. ಅದರಲ್ಲಿ ನಾವು ಮರೆಹೋಗಬಹುದು.
ದೈತ್ಯರ ಅಧಿಪತಿಯಾದ ಆ ಮಯನು ಹೀಗೆ ಹೇಳಿ ತ್ರಿಪುರದುರ್ಗ ಸಮೇತನಾಗಿ ನದಿಗಳಿಗೆ ಆಶ್ರಯಭೂತವಾದ ಸಾಗರಕ್ಕೆ ಬೇಗನೆ ಹೋದನು. ತ್ರಿಪುರವು ಆಳವಾದ ಸಾಗರದಲ್ಲಿ ಇಳಿಯಿತು. ಆದರೂ ಅದರಲ್ಲಿ ರಚಿತವಾಗಿದ್ದ ನಗರಗಳು, ಗೋಪುರಗಳು, ಅವುಗಳ ಅಲಂಕಾರಗಳು ಮೊದಲಿನಂತೆಯೇ ಇದ್ದವು. ಹೀಗೆ ತ್ರಿಪುರವು ಕಣ್ಣಿಗೆ ಕಾಣಿಸದೆ ಹೊರಟು ಹೋದ ಮೇಲೆ ಪರಮೇಶ್ವರನು ವೇದಗಳ ತತ್ವವನ್ನರಿತ ಬ್ರಹ್ಮನೊಡನೆ ಇಂತೆಂದನು. ಪೂಜ್ಯನಾದ ಎಲೈ ಬ್ರಹ್ಮನೇ, ದಾನವರು ನಮಗೆ ಬಹಳ ಹೆದರಿಕೊಂಡಿರುವರು. ಅವರು ವಿಸ್ತಾರವಾದ ಸಾಗರವನ್ನು ಆಶ್ರಯಿಸಿಕೊಂಡಿದ್ದಾರೆ. ಓ ಪಿತಾಮಹ, ತ್ರಿಪುರ ಸಮೇತರಾಗಿ ದೈತ್ಯರು ಯಾವ ಕಡೆಗೆ ಹೋಗಿರುವರೋ ಆ ಕಡೆಗೆ ಬೇಗನೆ ರಥವನ್ನು ನಡೆಸು. ಬಳಿಕ ದೇವತೆಗಳು ಸಿಂಹನಾದವನ್ನು ಮಾಡಿ ಸಂತೋಷದಿಂದ ಆಯುಧಗಳನ್ನು ಹಿಡಿದುಕೊಂಡು ಆ ಮಹಾದೇವನ ರಥವನ್ನು ಸುತ್ತುಗಟ್ಟಿ ಪಶ್ಚಿಮ ಸಮುದ್ರಕ್ಕೆ ಹೋದರು. ತರುವಾಯ ದೇವತೆಗಳು ಪಾಪಹಾರಕನೂ ಶಾಶ್ವತನೂ ಆದ ಮಹಾದೇವನನ್ನು ಅನುಸರಿಸುತ್ತಾ ಸಂತೋಷದ ಧ್ವನಿಯನ್ನು ಮಾಡುತ್ತಾ ದಾನವರ ನೆಲೆ ಎನಿಸಿದ್ದ ಸಾಗರಕ್ಕೆ ಬೇಗನೆ ಹೋಗಿ ಸೇರಿದರು. ಬಗೆ ಬಗೆಯ ಶಕ್ತಿ ಸಾಹಸಗಳಿಂದ ಕೂಡಿದ ದೇವತೆಗಳು ಸುಂದರವಾದ ಪತಾಕೆಗಳಿಂದ ಅಲಂಕೃತವಾಗಿ ತಮಟೆಗಳು, ಶಂಖಗಳು ಧ್ವನಿ ಮಾಡುತ್ತಿರುವ ತ್ರಿಪುರ ನಗರವನ್ನು ನೋಡಿ ಮೋಡಗಳಂತೆ ಅಬ್ಬರಿಸಿದರು. ದೈತ್ಯರಾಜನಾದ ಮಯನ ಪಟ್ಟಣದಲ್ಲಿಯೂ ಕೂಡ ಗುಡುಗಿನಂತೆ ಗಂಭೀರವಾಗಿ ಮೃದಂಗಗಳು ಧ್ವನಿ ಮಾಡುತ್ತಿದ್ದವು. ದೈತ್ಯರ ಆರ್ಭಟವು ಅದರೊಡನೆ ಸೇರಿಕೊಂಡಿತ್ತು. ಇದನ್ನು ನೋಡಿದರೆ ತನಗೆ ಸದೃಶನಾದ ಮತ್ತೊಬ್ಬನನ್ನು ಕಂಡು ಸಮುದ್ರವು ಕ್ಷುಬ್ಧವಾಗಿ ಅಬ್ಬರಿಸುತ್ತಿದೆಯೋ ಎನ್ನುವಂತಿತ್ತು. ಪ್ರಪಂಚಗಳ ಅಧಿಪತಿಯೂ ದೇವತೆಗಳ ರಕ್ಷಕನೂ ಸರ್ವಜ್ಞನೂ ಪ್ರಮಥಾಧೀಶ್ವರನೂ ಆದ ಮಹಾದೇವನು ಶತ್ರುಗಳ ಬೇಟೆಯನ್ನು ಕೈಗೊಂಡನು. ಅವರು ತ್ರಿಪುರ ದುರ್ಗದಲ್ಲಿರುವುದನ್ನು ಥಟ್ಟನೆ ಕಂಡು ಅವನು ಇಂದ್ರನಿಗೆ ಹೀಗೆ ಹೇಳಿದನು. ಎಲೈ ದೇವೇಂದ್ರನೇ, ಕೇಳು. ದಾನವರು ತ್ರಿಪುರ ನಗರವನ್ನು ಹೊಕ್ಕರು. ಯಮ, ವರುಣ, ಕುಬೇರ, ಷಣ್ಮುಖ ಗಣಾಧಿಪತಿಗಳು ಇವರೊಡನೆ ಕೂಡಿ ಅವರನ್ನು ಇಷ್ಟರಲ್ಲಿಯೇ ಸಂಹರಿಸುವೆನು. ಶತ್ರು ಸೈನ್ಯದ ಆಕ್ರಮಣಕ್ಕೆ ಅಡ್ಡಿಯಾಗಿರುವ ಸಮುದ್ರದ ತಲವನ್ನು ತ್ರಿಪುರಾಸುರರು ಪ್ರವೇಶಿಸಿದ್ದಾರೆ. ನೀನು ಅಲ್ಲಿಗೆ ಹೋಗು. ಹೀಗೆ ಹೇಳಿ ಆ ದಿವ್ಯ ರಥದಲ್ಲಿ ಕುಳಿತಿದ್ದ ಮಹಾಶೂರನಾದ ಈಶ್ವರನು ತ್ರಿಪುರ ದಹನಕ್ಕಾಗಿ ಸಮುದ್ರದೊಳಗೆ ಹೊಕ್ಕನು. ಈ ಸಂಗತಿಯನ್ನು ಅರಿತ ದೈತ್ಯರು ಲವಣ ಸಮುದ್ರದ ಮೇಲ್ಗಡೆ ಬಂದು ನಿಂತರು. ಪರಮೇಶ್ವರನು ಬಾಣಗಳ ಮಳೆಗೆರೆದು ಮುಸಲಗಳಿಂದಲೂ ವಜ್ರಾಯುಧಗಳಿಂದಲೂ ದಾನವರಾಜ ಸಹಿತವಾಗಿ ತ್ರಿಪುರವನ್ನು ಪೀಡಿಸುತ್ತಿದ್ದನು. ದೇವರಾಜ ದಿವ್ಯವಾದ ರಥದಲ್ಲಿ ಕುಳಿತು ನಾನು ನಿನ್ನ ಹಿಂದೆಯೇ ಬರುವೆನು. ಎಲೈ ಪಾಪರಹಿತನೇ, ಈ ದೈತ್ಯರನ್ನು
ಸಂಹರಿಸುವ ಕಾರ್ಯದಲ್ಲಿ ಯಾರು ಯಾರು ತೊಡಗಿರುವರೋ ಅವರೆಲ್ಲರಿಗೂ ಸಹಾಯಕನಾಗಿರುವೆನು. ನಿನಗೆ ಮಂಗಳವಾಗಲಿ ಎಂದು ಮಹಾದೇವನು ಉತ್ತೇಜನವನ್ನು ಕೊಡಲು ಇಂದ್ರನು ಕಾರ್ಯೋನ್ಮುಖನಾದನು. ತ್ರಿಪುರಾಸುರರನ್ನು ಅವರ ನಗರ ಸಹಿತವಾಗಿ ಧ್ವಂಸ ಮಾಡಬೇಕೆಂದು ಪರಮೇಶ್ವರನು ಸಂಕಲ್ಪಿಸಿ ಮುಂದೆ ನಡೆದನು. ಧೈರ್ಯೋತ್ಸಾಹಗಳಿಂದ ಅವನ ಕಣ್ಣುಗಳು ಅರಳಿದವು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತ್ರಿಪುರಾಕ್ರಮಣಂ ನಾಮ ಸಪ್ತತ್ರಿಂಶದಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 138ನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ತಾರಕಾಖ್ಯನ ವಧೆ ದೇವಾಸುರ ಯುದ್ಧ ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.